ಹೇಳಿ ಅವ್ರ ಮಮ್ಮಿ ಮನೆ ಅಲ್ಲೇ ಇರೋದು ಯಲ್ಲಾಪುರದಲ್ಲಿ. ಆ ಹುಡುಗಿಗೆ ಏನಾಗಿದೆ ಅಂದರೆ ಇಲ್ಲಿ ಮ್ಯಾರೇಜ್ ಮಾಡಿ ಕೊಟ್ಟಿದ್ದೀವಿ ಸರ್, ಈಗ 3 ವರ್ಷದಿಂದ. ಅವ್ರೇನಂತೇಳಿ ಮಾಡ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೇನೆ, ನಮ್ಮದು ಪಿ ಜಿ ಇದ್ದಾವೆ, ನಮ್ಮದು ಸ್ವಂತ ಮನೆ ಇದೆ, ನನ್ನ ಫಸ್ಟ್ ವೈಫ್ ಇದ್ದಾಳೆ, ಹುಚ್ಚಿಯಾಗಿದ್ದಾಳೆ ಅವಳು. ಆನಂತರ ನಾವು ಇದು ಮಾಡಿದ್ವಿ, ಅವಳು ಬಿಟ್ಟು ಹೋಗಿದ್ದಾಳೆ ಅಂಥೇಳಿ ಈಗ ಮದುವೆ ಮಾಡ್ಕೊಂಡು ಹೋದ್ರು ಸರ್. ಅವ್ರು ಎಲ್ಲರೂ ಬಂದ್ಕೊಂಡು ಮ್ಯಾರೇಜ್ ರಿಜಿಸ್ಟ್ರು ಆಯಿತು, ಮದುವೆನೂ ಆಯಿತು, ಬಂದರು. 3 ವರ್ಷಲಿಂದ ಇವಾಗ ಮನೆ ಕಟ್ತಾ ಇದ್ದೀನಿ, ಅವಾಗ ಕಟ್ತಾ ಇದ್ದೀನಿ ಅಂತ 10 ಮನೆ ಚೇಂಜ್ ಮಾಡಿದರು ಇಲ್ಲಿ. ಈಗ 6 ತಿಂಗಳಾಯ್ತು ಸರ್ ಇವ್ರು ಯಲ್ಲಾಪುರಕ್ಕೆ ಬಂದು. 1 ರೂಪಾಯಿನೂ ಕೊಡಲಿಲ್ಲ, ಎಲ್ಲ ಬ್ಲಾಕ್ ಲಿಸ್ಟಲ್ಲಿ ಹಾಕಿ ನಂಬರ್ ಇದು ಮಾಡಿದ್ರು. ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ವಿ. ಮಗುವಾಗಿದೆ, ಹೆಣ್ಣು ಮಗು, 6 ತಿಂಗಳಿದೆ. ಯಲ್ಲಾಪುರ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಬಿಟ್ಟುಬಿಟ್ಟಿದ್ದಾರೆ. ಬ್ಲಾಕ್ ಲಿಸ್ಟಲ್ಲಿ ನಂಬರ್ ಹಾಕ್ಕೊಂಡು ಬಂದೇ ಇಲ್ಲ. ನಾವು ಒಂದ್ಸಲ ಯಲ್ಲಾಪುರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ವಿ, ಅಲ್ಲೇನು ರೆಸ್ಪಾನ್ಸ್ ಮಾಡಲಿಲ್ಲ. ಅವ್ರು ಒಂದ್ಸಲ ಬಂದು ಹೋಗಿ ಆಮೇಲೆ ಸ್ಟೇಷನ್ನಲ್ಲೂ ರೆಸ್ಪಾನ್ಸ್ ಕೊಡಲಿಲ್ಲ ಅವರು. ಆನಂತರ ಇಲ್ಲಿ ಬಂದು ನಾವು ಮಹಿಳಾ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ಮೊಹಮ್ಮದ್ ಗೋಸ್ ಹುರುಗುಂದ್, ಇಲ್ಲೇ ವಿದ್ಯಾನಗರ, ಇಲ್ಲೇದವ್ರೆ. ಸುಳ್ಳು, ಎಲ್ಲ ಸುಳ್ಳು ಸರ್. ಅವ್ರ ವೈಫ್ ಇದ್ದಾರೆ, ನಾವೆಲ್ಲ ಹುಬ್ಳಿಯಲ್ಲಿ ಕೇಳಿ ನೋಡಿದ್ವಿ, ಫ್ರಾಡ್ ಅಂತೆ ಸರ್. ಕೆಲವು ಜನದ ಪ್ರಾಪರ್ಟಿ ಎಲ್ಲ ತೊಗೊಂಡು ಫ್ರಾಡ್ ಮಾಡಿದ್ದಾರೆ. ಆ ನಂತರ ಹುಡುಗಿಯರು ತೊಗೊಂಡು ಇದೇ ಮದುವೆ ಮಾಡೋದು, ಅವ್ರ ಹತ್ರ ಬಂಗಾರ ತೊಗೊಳೋದು, ಅವ್ರಿಗೆಲ್ಲ ಕೆಲವು ಹೌದು ಸರ್ ತೊಗೊಂಡೋಗಿದ್ದಾರೆ. ಅಂದಾಜ ಒಂದು 3 ತೊಲಿದ ನೆಕ್ಲೆಸ್ ಸರ್, ಆಮೇಲೆ ಒಂದು 4 ಉಂಗುರ, ಆ ನಂತರ ಕಿವಿದು. ಅದು ಪಾಪ ಅದು ಬಡವರಿ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಇಟ್ಟಿತ್ತು. ಫಸ್ಟ್ ಮ್ಯಾರೇಜ್ ಆಗಿತ್ತಲ್ಲ, 1-2 ಲಕ್ಷ ರೂಪಾಯಿ ಅವ್ರದ್ದಿತ್ತು. ಅದು ಹಂಗೆ ಮಾಡಿ ಒಂದು 3.5 ಲಕ್ಷ ರೂಪಾಯಿ ಅವ್ರದ್ದು ಕ್ಯಾಶು ತೊಗೊಂಡೋಗಿದ್ದಾರೆ. ಚಿಕ್ಕಾಪಟ್ಟಿ ಹೊಡಿತಿದ್ದ ಅಂತೆ ಸರ್. ಈಗ ನೀವು ಇಲ್ಲಿ ಏನು ಮಾಡಿದ್ರಿ? ಹುಬ್ಳಿಗೆ ಬಂದವರೆಲ್ಲ ಮನೆ ಹುಡುಕಾಡಿದ್ರಿ? ಅವರು ನಾವಂದರೆ ಅಲ್ಲೇ ಟ್ರ್ಯಾಕ್ ಒಳಗೆ ಹಾಕಿದ್ರಿ ಸರ್. ಅವ್ರದ್ದು ಮನೆ ಅಡ್ರೆಸ್ ಇಲ್ಲಿ ಕಾಣ್ತು. ನಾವು ಇಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಮಾಡಿದ್ವಿ. ನಿನ್ನೆ ರಾತ್ರಿ ಅವರು ಬಂದಿದ್ದರು ಪೊಲೀಸರು, ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಒಳಗೆ ಡೋರ್ ಇದ್ದು ತೆಗ್ದಿಲ್ಲ ಒಳಗಿದ್ದು. ಈಗ ನೀವು ನೋಡಿದ್ರಿ? ಹೌದು ಸರ್, ನಾವು ನೋಡಿದ್ದೀವಿ. ಅವ್ರು ಇಲ್ಲೇ ಹೊರಗಡೆ ಭೇಟಿಯಾಗಿದ್ರು ನಮಗೆ ನೋಡಿ ಗಾಡಿ ತೊಗೊಂಡು ಜೋರು ಹೋದ್ರು ಅವರು. ಈಗ ಬೆಳಗಿನ ಲೇಡಿ ಪೊಲೀಸರು ಬಂದಿದ್ರು, ಅವ್ರು ರೆಸ್ಪಾನ್ಸ್ ಚಲೋ ಮಾಡಿದ್ರು ನಮಗೆ. ಮನೆಯಾಗಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಇದೆ ಸರ್. ಅವ್ರು ಬಟ್ ಬಾಗ್ಲ ತೆಗಿತಾ ಇಲ್ಲ. ಏನು ಅವ್ರ ಹುಡುಗಿಗೆ ನ್ಯಾಯ ಬೇಕು ಸರ್, ಹೆಣ್ಣು ಪಾಪು ಇದೆ, ನ್ಯಾಯ ಬೇಕ್ರಿ ಅವ್ರಿಗೆ. ಹೌದ್ರಿ, ಒಂದೇ ಮಗು, ನ್ಯಾಯ ಬೇಕು ಸರ್ ಅವ್ರಿಗೆ. ಶಿಕ್ಷೆ ಆಗ್ಬೇಕ್ರಿ ಅವ್ನಿಗೆ. ಮತ್ತು ಇಂಥ ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದು ಮತ್ತು ಈ ಥರ ಸರ್. ಈ ಥರ ಪಿ ಜಿ ಇದೆ, ಎಲ್ಲ ಇದೆ. ಹುಡುಗಿಗೆ ಒಂದು ಹೊತ್ತು ಊಟ ಹಾಕ್ಲಾರ್ದವ್ರೆಲ್ಲ ಭಾಳ ಇದು ಮಾಡಿದ್ದಾರೆ ಸರ್, ಹ್ಯಾರಸ್ಮೆಂಟ್. ಹಾಂ, ಆ ಥರ ಇದ್ದಾರೆ ನೋಡಿರಿ ಸರ್ ಅವ್ರು. ಹಾಂ, ಈಗ ನಾವು ಏನಂದ್ರೆ ಸರ್, ಕಠಿಣವಾಗಿ ಕ್ರಮ ಕೈಗೊಳ್ಬೇಕ್ರಿ ಅವನಿಗೆ. ಅವ್ನು ಸಿಗ್ತಾ ಇಲ್ಲ, ಬಳಕೆ ಮಾಡ್ದೆ. ಸುಮಾರು ಹೆಣ್ಮಕ್ಳಿಗೆ ಮಾಡಿದ್ದಾನೆ ಸರ್ ಅವ ಆ ಥರ. ನಮ್ಮ ಹತ್ರ ವಿಡಿಯೋನೂ ಇದೆ, ಒಂದು ಅಜ್ಜಿ ಮಾತಾಡಿದ್ದು ನಿಮ್ಗೆ ಹಾಕ್ತೇವೆ ಸರ್. ಹಾಂ, ಅದು ಹಾಕ್ತೇನೆ, ನೀವು ಇದು ಮುಂದೆ ಏನು ಇದು ಮಾಡ್ತೀರಿ ಮಾಡಿ ಸರ್. ನ್ಯಾಯ ಬೇಕ್ರಿ ನಮ್ಮ ಹುಡುಗಿಗೆ. ಓಕೆ ಸರ್.